ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇನ್ನೇನು ನಾಳೆ ಪ್ರಾಣ ಪ್ರತಿಷ್ಠಾಪನೆ ಶ್ರೀರಾಮಂದು. ಇವತ್ತಿನ ತಯಾರಿ ನಮ್ಮದು ಹೇಗಿರಬೇಕು ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋ. ರಾಮಾಯಣದಲ್ಲಿ ಒಂದು ಸಂದರ್ಭ ಬರುತ್ತೆ. ನಾಳೆ ಶ್ರೀರಾಮ ಅಯೋಧ್ಯೆಗೆ ಬರೋ ಮುಂಚೆ ಅಯೋಧ್ಯೆ ಹೇಗೆ ಶ್ರೀರಾಮನ್ನ ಸ್ವಾಗತ ಮಾಡ್ತಾ ಇದ್ರು ಅಂತೇಳ್ಬಿಟ್ಟು ಆ ಸಂದರ್ಭವನ್ನು ಇವತ್ತು ಚಿಂತನೆ ಮಾಡೋಣ. ಶ್ರೀರಾಮ ಯುದ್ಧ ಮುಗಿಸಿ ವಿಭೀಷಣನ್ನು ಲಂಕಾಧಿಪತಿಯಾಗಿ ಮಾಡಿ ವಿಭೀಷಣ ಸಹಾಯದಿಂದ ಪುಷ್ಪಕ ವಿಮಾನದಲ್ಲಿ ಏರಿ ಅಯೋಧ್ಯೆಗೆ ಬರೋಕೆ ನಿರ್ಣಯ ಮಾಡಿದ್ನಂತೆ. ಈ ಪುಷ್ಪಕ ವಿಮಾನ ಎಷ್ಟು ವೇಗ ಇತ್ತಂದ್ರೆ ನಮ್ಮ ಮನಸ್ಸಿನ ಚಾಲನೆಗಿಂತ ವೇಗ ಇರುತ್ತಂತೆ. ರಾವಣನ ಎಲ್ಲ ದೋಚ್ಕೊಂಡು ಬಂದಿರೋ ಬಂಗಾರ, ನಾಣ್ಯಗಳು, ಹರಳುಗಳು, ಮುತ್ತುಗಳು ಎಲ್ಲ ವಿಭೀಷಣ ವಾನರರಲ್ಲಿ ಹಂಚಿಬಿಟ್ನಂತೆ. ಈ ವಾನರರೆಲ್ಲ ಆ ಮುತ್ತು ಮಣಿಗಳು ಬಂಗಾರವನ್ನೆಲ್ಲ ಅವ್ರು ತೊಡ್ಕೊಂಡ್ರಂತೆ. ಬಂಗಾರ ಮುತ್ತುಗಳನ್ನೆಲ್ಲ ಧರಿಸ್ಕೊಂಡು ಪುಷ್ಪಕ ವಿಮಾನದಲ್ಲಿ ಶ್ರೀರಾಮ ಸೀತೆ ಜೊತೆ ಕೂತ್ಕೊಂಡ್ರಂತೆ. ಪುಷ್ಪಕ ವಿಮಾನದಲ್ಲಿ ಶ್ರೀರಾಮ ಸೀತೆಗೆ ಎಲ್ಲ ಜಾಗಗಳ ಬಗ್ಗೆ ತೋರಿಸಿದ್ನಂತೆ. ಎಲ್ಲಿ ಜಟಾಯು ಹೇಳಿರೋದು, ರಾಮ ಸೇತುವೆ ಕಟ್ಟಿರೋದು, ಕುಂಭಕರ್ಣನು ವಧಿಸಿರೋದು, ಅವೆಲ್ಲ ಜಾಗವನ್ನು ಸೀತೆಗೆ ತೋರಿಸಿದ್ನಂತೆ. ಯಾವಾಗ ಶ್ರೀರಾಮ ಶೃಂಗಿಪುರಕ್ಕೆ ಬಂದನೋ ಅವಾಗ ಶ್ರೀರಾಮ ಹನುಮಂತನಿಗೆ ಹೇಳಿದ್ನಂತೆ, ಹೋಗ್ಬಿಟ್ಟು ಭರತನಿಗೆ ನಾನು ಬರೋ ವಿಚಾರ ತಿಳಿಸು ಅಂತೇಳ್ಬಿಟ್ಟು. ಏನಕ್ಕೆಂದ್ರೆ ಭರತ ವಚನ ತಗೊಂಡಿದ್ನು. ಇನ್ನು ಸ್ವಲ್ಪನೂ ತಡ ಆಗಿದ್ರೆ ಭರತ ಅಗ್ನಿಯಲ್ಲಿ ತನ್ನ ದೇಹ ತ್ಯಾಗ ಮಾಡ್ತಾ ಇದ್ನು. ಸೊ ಅದಕ್ಕೆ ಬೇಗ ಹನುಮಂತನನ್ನು ಭರತನ ಹತ್ರ ತಲುಪಿಸಿದ್ನು. 14 ವರ್ಷ ರಾಮನ ದರ್ಶನಗೋಸ್ಕರ ಕಾಯ್ತಾ ಇದ್ದ ಭರತ ಒಂದು ಚಿಕ್ಕ ಕುಟೀರದಲ್ಲಿದ್ನಂತೆ. ಯಾವಾಗ ಹನುಮಂತ ಬಂದು ರಾಮನ ವಿಷಯ ತಿಳಿಸ್ತಾನೆ, ಭರತನಿಗೆ ಎಷ್ಟು ಖುಷಿ ಆಗ್ತದ ಅಂದರೆ ಹನುಮಂತನಿಗೆ 1,00,000 ಹಸುಗಳನ್ನು ದಾನ ಮಾಡ್ತಾನಂತೆ, 100 ಗ್ರಾಮಗಳು, ರಾಜ್ಯಗಳು ದಾನ ಮಾಡ್ತಾನಂತೆ. ಎಷ್ಟು ಖುಷಿ ಆಗ್ತಾನೆ ಅಂದರೆ ಹನುಮಂತನನ್ನು ಆಲಿಂಗನೆ ಮಾಡ್ಕೊತಾನಂತೆ. ಆ ಸಂದರ್ಭ ಬಹಳ ಚೆನ್ನಾಗಿದೆ ರಾಮಾಯಣದಲ್ಲಿ. ಇಡೀ ಅಯೋಧ್ಯೆಯಲ್ಲಿ ಡಂಗುರು ಎಲ್ಲ ಓಡಿಸ್ತಾರಂತೆ, ಶ್ರೀರಾಮ ಬರ್ತಾ ಇದ್ದೇನಂತೆ. ಇಷ್ಟು ದಿನ ಕಾಯ್ತಾ ಇರೋ ಅಯೋಧ್ಯೆ ಜನರಿಗೆ ಅವತ್ತಿನ ದಿನ ಉಸಿರು ಬಂದಿರೋ ಹಾಗೆ ಆಗಿತ್ತಂತೆ. 14 ವರ್ಷ ಶ್ರೀರಾಮ ಇಲ್ಲದೆ ಅಯೋಧ್ಯ ಜೀವ ಇಲ್ಲದೆ ಪ್ರಾಣಿಗಳಾಗಿದ್ರಂತೆ. ಯಾವಾಗ ಶ್ರೀರಾಮ ಬರೋದು ತಿಳಿದ ತಕ್ಷಣ ಅಯೋಧ್ಯೆ ಎಲ್ಲ ಫುಲ್ ಒಂಥರ ದೀಪಾವಳಿ ಉತ್ಸವ ನಾವು ಹೇಗೆ ಮಾಡ್ತೀವಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ದೀಪಗಳಿಂದ, ರಂಗೋಲಿಗಳಿಂದ, ತೋರಣಗಳಿಂದ ಪ್ರತಿಯೊಬ್ಬರ ಮನೆ ಮೇಲೆ ಪುಷ್ಪಕ ವಿಮಾನದಲ್ಲಿ ಶ್ರೀರಾಮ ನೋಡ್ತಾ ಇದ್ನಂತೆ. ಯಾರ್ಯಾರ ಮನೆಯಲ್ಲಿ ಹೇಗೆ ಡೆಕೋರೇಷನ್ ಮಾಡ್ತಾ ಇದ್ರು, ಹೇಗೆ ದಿಯಗಳು ಇಟ್ಟಿದ್ರು, ಹೇಗೆ ಅವ್ರ ಮನೆ ಅಲಂಕಾರ ಮಾಡ್ತಾ ಇದ್ರು, ಹೇಗೆಲ್ಲರೂ ಅವ್ರ ಮನೆ ಆಚೆ ಕಾಯ್ತಾ ಇದ್ರು, ಅದನ್ನೆಲ್ಲ ಶ್ರೀರಾಮ ಮೇಲೆ ಪುಷ್ಪಕ ವಿಮಾನದಲ್ಲೇ ನೋಡ್ತಾ ಇದ್ರಂತೆ. ಶ್ರೀರಾಮ ಪುಷ್ಪಕ ವಿಮಾನದಿಂದನೇ ಅಲ್ಲಿಂದನೇ ಅಯೋಧ್ಯೆ ಜನರಿಗೆ ಅಭಯವನ್ನು ಕೊಟ್ಟನಂತೆ. ಪ್ರತಿಯೊಬ್ಬರ ಅಯೋಧ್ಯೆ ಜನರಲ್ಲಿ ಒಂದು ನೆಮ್ಮದಿ, ಒಂದು ರಕ್ಷಣೆ ಕೊಡ್ತೀನಿ ನಾನು, ಪ್ರತಿಯೊಬ್ಬರ ಮನೆಯಲ್ಲಿ ಸಮೃದ್ಧಿ ಇರುತ್ತೆ. ಶ್ರೀರಾಮನ ಜೊತೆ ಕೂತಿರೋ ಸೀತೆ ದೇವಿ ಲಕ್ಷ್ಮಿ ಅಲ್ಲಿಂದನೇ ತನ್ನ ಅಭಯಹಸ್ತವನ್ನು ಕೊಟ್ಲಂತೆ. ಪ್ರತಿಯೊಬ್ಬರ ಮನೆಯಲ್ಲಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಲಂತೆ. ಶ್ರೀರಾಮನ್ನು ನೋಡಿದ ಮೇಲೆ ಅಯೋಧ್ಯೆ ಜನರಿಗೆ ತಮ್ಮಲ್ಲಿರೋ ಹೃದಯದ ಬಡಿತ ಸ್ಟಾರ್ಟ್ ಆಯ್ತಂತೆ. ಅವ್ರ ಮನೆಗಳೆಲ್ಲ ಡೆಕೋರೇಟ್ ಮಾಡ್ತಾ ಭರತ ಇಡೀ ಅಯೋಧ್ಯೆ ಅನ್ನೋ ಒಂದು ಮದುಮಗಳ ಥರ ರೆಡಿ ಮಾಡಿದ್ರಂತೆ. ಭರತನ ಕಣ್ಣು ತುಂಬ ನೀರು, ಎಲ್ಲಿ ನೋಡಿದ್ರೆ ಸಂಗೀತ, ವಾದ್ಯಗಳು, ಜನರೆಲ್ಲ ಸಿಕ್ಕಿದ ಕಡೆ ಎಲ್ಲ ಶ್ರೀರಾಮನ ಡೋಲು, ಶ್ರೀರಾಮನ ಹೆಸರು, ಶ್ರೀರಾಮನ ಗುಣಗಾನ, ಶ್ರೀರಾಮನ ನಾಮಸ್ಮರಣೆ, ಸಂಕೀರ್ತನೆ ಎಲ್ಲ ಇತ್ತಂತೆ. ಶ್ರೀರಾಮನ್ ನೋಡಿದ ತಕ್ಷಣ ಭರತ ಸಾಷ್ಟಾಂಗ ನಮಸ್ಕಾರನೇ ಆಗ್ತಾ ಇದ್ನಂತೆ. ಎಲ್ಲೆಲ್ಲಿ ಶ್ರೀರಾಮ ಮೇಲಿಂದ ಪುಷ್ಪಕ ವಿಮಾನ ಹೋಗ್ತಾ ಇದ್ನ ಅಲ್ಲಿ ಹೋಗ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಆಗ್ತಾ ಇದ್ನಂತೆ ಭರತ. ಯಾವಾಗ ಶ್ರೀರಾಮ ಅಯೋಧ್ಯೆಗೆ ಬಂದ್ರು, ಅಯೋಧ್ಯೆಯಲ್ಲಿರೋ ಪ್ರತಿ ಜನರು ಶ್ರೀರಾಮನ ಸ್ವಾಗತಕ್ಕೋಸ್ಕರ ಬಂದ್ರಂತೆ. ಅಲ್ಲಿರೋ ಋಷಿಗಳೆಲ್ಲರೂ ಶ್ರೀರಾಮನ ಪಟ್ಟಾಭಿಷೇಕಕ್ಕೋಸ್ಕರ ಇಷ್ಟು ವರ್ಷ ಕಾಯ್ತಿದ್ರಂತೆ. 14 ವರ್ಷ ವನವಾಸ ಮುಗಿದು ಜಟಾಧಾರಿಯಾಗಿ ಶ್ರೀರಾಮ ಅಯೋಧ್ಯೆಗೆ ಬಂದಾಗ ಪ್ರತಿಯೊಬ್ಬರು ಲೈಫಲ್ಲಿ ಪ್ರತಿಯೊಬ್ಬರು ಅಯೋಧ್ಯೆ ವಾಸಿಗಳಲ್ಲಿ
ರಾಮ ಬಂದಿರೋದಲ್ಲ, ಅವರಲ್ಲಿರೋ ಜೀವ ಬಂದಿರೋ ಹಾಗೆ ಇತ್ತಂತೆ. ಭರತ ಮತ್ತು ಶತ್ರುಘ್ನ ಶ್ರೀರಾಮನ ಪಟ್ಟಾಭಿಷೇಕಗೋಸ್ಕರ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಶ್ರೀರಾಮ ಜಟಾಧಾರಿಯಾಗಿ 14 ವರ್ಷ ಜಟೆಯನ್ನು ಕಟ್ಟಿರೋದನ್ನು ಅವತ್ತಿನ ದಿನ ತೆಗೀತಾನಂತೆ. ಆ ಜಟೆಯನ್ನು ತೆಗೆದು ಶ್ರೀರಾಮ ರಾಜನಾಗಿ ಕಾಣಿಸಿರೋದು ನೋಡ್ಬಿಟ್ಟು ಜನರು ಉಲ್ಲಾಸ, ಉತ್ಸಾಹ ಎಲ್ಲ ತುಂಬಿತಂತೆ. ಶ್ರೀರಾಮ ಪಟ್ಟಾಭಿಷೇಕಗೋಸ್ಕರ ಋಷಿ ವಶಿಷ್ಠರು ಶತ್ರುಘ್ನಿಗೆ ಹೇಳ್ತಾರಂತೆ ವಿವಿಧ ಸಮುದ್ರಗಳಿಂದ ನೀರನ್ನು ತರೋಕೆ. ಶತ್ರುಘ್ನ ಸುಗ್ರೀವನ್ಗೆ ಹೇಳ್ತಾನಂತೆ, ಸುಗ್ರೀವ ಎಲ್ಲ ವಾನರ ಸೈನ್ಯರಿಗೆ ಹೇಳ್ತಾರಂತೆ, ದೇಶದಲ್ಲಿರೋ ಎಲ್ಲ ಸಮುದ್ರದ ನೀರು ಶ್ರೀರಾಮನ ಅಭಿಷೇಕಕ್ಕೋಸ್ಕರ ತರ್ತಾರಂತೆ. ಹೀಗೆ ಎಲ್ಲ ಋಷಿಗಳಿಂದ ಶ್ರೀರಾಮನ ಪಟ್ಟಾಭಿಷೇಕ ಹಾಕಿ ಶ್ರೀರಾಮನನ್ನು ಸುವರ್ಣ ಪಟದಲ್ಲಿ ಕುಂದ್ರಿಸಿ ಶ್ರೀರಾಮನಿಗೆ ಕಿರೀಟಧಾರಣೆ ಮಾಡ್ತಾರೆ. ಯಾವ ಕಿರೀಟ? ಬ್ರಹ್ಮ ಮಾಡಿಸಿರೋದಂತೆ. ಮೊದಲು ಎಲ್ಲ ರಾಜ್ಯ ಋಷಿಗಳೆಲ್ಲರೂ ಶ್ರೀರಾಮನ ಅಭಿಷೇಕ ಮಾಡಿದ್ರಂತೆ. ಆಮೇಲೆ ಬ್ರಾಹ್ಮಣರೆಲ್ಲರೂ ಅಭಿಷೇಕ ಮಾಡಿದ್ರಂತೆ. ಆಮೇಲೆ ಮದುವೆ ಆಗಲಾರ್ದ ಕನ್ಯರು ಬಂದ್ಬಿಟ್ಟು ಶ್ರೀರಾಮನ ಅಭಿಷೇಕ ಮಾಡಿದ್ರಂತೆ. ಮತ್ತು ಅಯೋಧ್ಯೆಯಲ್ಲಿರೋ ಪ್ರತಿಯೊಬ್ಬರು ಸಾಮಾನ್ಯ ಜನರು ಶ್ರೀರಾಮನ ಅಭಿಷೇಕ ಬಂದು ಮಾಡಿದ್ರಂತೆ. ಅಲ್ಲಿರೋ ಶೂದ್ರರಾಗಿರಲಿ, ವೈಶ್ಯಸಾಗಿರಲಿ, ಕ್ಷತ್ರಿಯರಾಗಿರಲಿ ಎಲ್ಲರೂ ಬಂದಿದ್ರಂತೆ. ಶ್ರೀರಾಮ ಖುಷಿಗೊಂಡು ಲಕ್ಷ ಲಕ್ಷ ಹಸುಗಳನ್ನು ದಾನ ಮಾಡಿದ್ನಂತೆ ಬ್ರಾಹ್ಮಣರಿಗೆ. ಮತ್ತು 300ಕ್ಕಿಂತ ಹೆಚ್ಚು ಬಂಗಾರದ ನಾಣ್ಯಗಳನ್ನು ಕೊಟ್ಟನಂತೆ. ಎಲ್ಲ ಋಷಿಗಳನ್ನು ಸತ್ಕಾರದಿಂದ ನೋಡ್ಕೊಂಡಂತೆ. ಮತ್ತು ಸುಗ್ರೀವನಿಗೆ ಬಂಗಾರದ ಓಲೆಯನ್ನು ಕೊಟ್ಟನಂತೆ, ಬಂಗಾರದ ಹಾರವನ್ನು ಕೊಟ್ಟನಂತೆ. ಅವ್ರು ಖುಷಿಯಾಗಿದ್ದಾಗ ಎಲ್ಲರೂ ಏನು ಬೇಕೋ ಅದು ಕೊಟ್ಟನಂತೆ. ಅಯೋಧ್ಯದ ಜನರು, ವಾನರರು, ತಮ್ಮಂದಿರು, ಋಷಿಗಳನ್ನ, ಸಂತರನ್ನ ಎಲ್ಲರನ್ನ ಆ ಪೀಠೆಯಲ್ಲಿ ಕುಂತು ಶ್ರೀರಾಮ ನೋಡ್ಬಿಟ್ಟು ಕಣ್ಣೊಳಗಡೆ ನೀರು ತಂದ್ಕೊಂಡಂತೆ. ಎಲ್ಲರೂ ಹೇಳ್ತಾರೆ ವೈಕುಂಠ ಶ್ರೇಷ್ಠ, ವೇದಗಳನ್ನೂ ವರ್ಣನೆ ಇದೆ ವೈಕುಂಠ ಶ್ರೇಷ್ಠ ಅಂತ ಹೇಳ್ಬಿಟ್ಟು. ಬಟ್ ಶ್ರೀರಾಮ ರಾಮಾಯಣದಲ್ಲಿ ಹೇಳ್ತಾನೆ, ವೈಕುಂಠಕ್ಕಿಂತ ನನಗೆ ಅಯೋಧ್ಯೆ ಶ್ರೇಷ್ಠ, ಅಯೋಧ್ಯೆ ಜನರು ಶ್ರೇಷ್ಠ, ಅವರ ಪ್ರೀತಿ ಶ್ರೇಷ್ಠ ಅಂತೇಳ್ಬಿಟ್ಟು. ರಾಮಾಯಣದ ಈ ಸಂದರ್ಭವನ್ನು ಇವತ್ತು ಪ್ರತಿಯೊಬ್ಬರು ಕೇಳಲೇಬೇಕು ನಾವು. ಯಾಕಂದರೆ ನಾಳೆ ನಮ್ಮ ಶ್ರೀರಾಮ ಮನೆಗೆ ಬರ್ತಾನೆ ಅಂತ ಅಂದ್ಕೊಂಡು, ನಮ್ಮ ಶ್ರೀರಾಮ ಅಯೋಧ್ಯೆ ವನವಾಸ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತಾನೆ ಅಂತೇಳ್ಬಿಟ್ಟು ಅವನಿಗೆ ಅಲ್ಲಿ ನಿವಾಸ ಸಿಕ್ಕಿದೆ. ಬಟ್ ಇಲ್ಲಿ ನಮ್ಮ ಮನೆಯಲ್ಲಿರೋ ಶ್ರೀರಾಮನ್ನ ನಾವು ಆರಾಧಿಸೋಕ್ಕೆ, ಅಭಿಷೇಕ ಮಾಡೋಕ್ಕೆ, ಶ್ರೀರಾಮನ ಬಗ್ಗೆ ಗುಣಗಾನ ಮಾಡೋಕ್ಕೆ, ರಾಮಾಯಣ ಪಾರಾಯಣ ಮಾಡೋಕ್ಕೆ, ಶ್ರೀರಾಮನ ಗುಣಗಾನ ಮಾಡೋಕ್ಕೆ, ಸದಾ ಶ್ರೀರಾಮನದು ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರೋಕೆ ನಾಳೆ ದಿನ ನಾವು ಈ ಥರನೇ ತಯಾರಿ ಮಾಡ್ಕೋಬೇಕು. ನಾವು ಅಯೋಧ್ಯೆ ಜನರಾಗ್ಬಿಟ್ಟು ಶ್ರೀರಾಮನ ಸ್ವಾಗತಿಸಬೇಕು. ಇದೇ ಈ ಸಂದರ್ಭ. ಇನ್ನು ಈ ಥರನೇ ವಿಡಿಯೋಸ್ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ವಿಡಿಯೋಸ್ ನೋಡೋಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ.